ಕಳ್ತನಗಳು ಜಾಸ್ತಿ ಆಗ್ತೈತೆ. ಮೊನ್ನೆ ಎಲ್ಲ ಅಲ್ಲಿ ಒಂದ್ಸರ ಕತ್ಕೊಂಡು ಹೋದ್ರು, ಕರೀತಾ ಇದ್ರು, ಯಾರು ಬರಲ್ಲ ಮನೆಯವರು. ಅದಕ್ಕೋಸ್ಕರ ಇಲ್ಲಿ ಯಾರನ್ನ ಇಟ್ಟು ಬೀಟ್ ಪೊಲೀಸ್ ಅವ್ರನ್ನ ಹಾಕಿ ದೇವಸ್ಥಾನದವೆಲ್ಲ ಕುಂತ್ಕೊಂಡು ಪರಡಿ ನನ್ನ ಮಕ್ಕಳು ಕುಂತ್ಕೊಂಡು ಎಣ್ಣೆ ಹೊಡ್ಕೊಂಡು ಇರ್ತಾರೆ. ದಯವಿಟ್ಟು ಯಾರಮ್ಮ ಬೀಟ್ ಪೊಲೀಸ್ನವ್ರನ್ನ ಇಬ್ಬರನ್ನ ಹಾಕಿ ಕೆಡವ್ರೆ. ಆಮೇಲೆ ನಾವು ಹೋಗ್ಬೇಕಾದ್ರೆ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ವಿ. ಮಗುದು 4 ಉಂಗುರ ಇತ್ತು, ಕ್ಯಾಶ್ ಅಮೌಂಟ್ ಒಂದು ಹತ್ತತ್ರ 1.5 ಲಕ್ಷ ತನಕ ಕ್ಯಾಶ್ ಇತ್ತು. ಅದು ಎಲ್ಲ ಚೆಲ್ಲಾಪಿಲ್ಲಿ ಮಾಡಾಕಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಮತ್ತೆ ಬಾಲ ಬಿಚ್ಚಿದ ಖತರ್ನಾಕ್ ಕಳ್ಳರು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಮುಕ್ತಾಂಬಿಕಾ ಬಡಾವಣೆಯ ಪ್ರಭಾಕರ್ ಎಂಬುವರ ಮನೆಯಲ್ಲಿ ಶನಿವಾರ ರಾತ್ರಿ ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ. ಮನೆಯ ಮಾಲೀಕ ಪ್ರಭಾಕರ್ ಶನಿವಾರ ತನ್ನ ತಂಗಿಯ ಮನೆ ಗೃಹಪ್ರವೇಶಕ್ಕೆ ಹೋಗಿದ್ದ ವೇಳೆಯಲ್ಲಿ ರಾತ್ರಿ ಕಬ್ಬಿಣದ ರಾಡ್ನಿಂದ ಮನೆಯ ಬಾಗಿಲನ್ನು ಮೀಟಿ ಮನೆಯೊಳಗೆ ನುಗ್ಗಿದ ಹೈನಾತಿ ಕಳ್ಳರು ಮನೆಯಲ್ಲಿದ್ದ 1.5 ಲಕ್ಷ ನಗದು ಹಾಗೂ 1 ಲಕ್ಷ ಮೌಲ್ಯದ ಚಿನ್ನವನ್ನು ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಮನೆಯ ಟೆರೇಸ್ ಮೇಲಿನ ಗೇಟ್ನಿಂದ ಇಳಿದ ಖದೀಮರು ಕಳ್ಳತನ ಮಾಡಿ ಕಬ್ಬಿಣದ ರಾಡ್ ಮನೆಯಲ್ಲಿಯೇ ಬಿಟ್ಟು ಹೋಗಿರ್ತಾರೆ. ಸ್ಥಳಕ್ಕೆ ಶ್ವಾನದಳ ಎಂಟ್ರಿ ಕೊಟ್ಟಿದ್ದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ಖದೀಮರ ಎಡೆಮುರಿ ಕಟ್ಟಲು ಪೊಲೀಸರು ಬಲೆ ಬೀಸಿದ್ದಾರೆ. ಸರ್, ನಾವು ಶನಿವಾರ ಬೆಳಗ್ಗೆ ನಮ್ಮ ತಂಗಿ ಮನೆ ಗೃಹ ಪ್ರವೇಶ ಇತ್ತು. ಬೆಳಗ್ಗೆನೇ ನಾವೆಲ್ಲ ಹೊರಟ್ಬಿಟ್ವಿ. ಬಟ್ ಶನಿವಾರ ಬರಬೇಕಾಗಿತ್ತು, ನಾವು ಬರೋಕ್ಕಾಗಲಿಲ್ಲ. ನಾವು ಭಾನುವಾರ ನೈಟ್ ಬಂದ್ವಿ ನಾವು, ಯಾಕಂದರೆ ಸೋಮವಾರ ಕೆಲಸಕ್ಕೆ ಹೋಗೋದಿರುತ್ತೆ ಅಂದ್ಬಿಟ್ಟು ಭಾನುವಾರನೇ ಬಂದ್ಬಿಟ್ವಿ ನಾವು. ಭಾನುವಾರ ಬಂದು ಒಂದು 9-9:15 ಸುಮಾರಲ್ಲಿ ಬಂದು ನೋಡಿದ್ದು. ಫಸ್ಟ್ ನೋಡಿದ್ದೆ ಆ ಬಲ್ಪು ಒಡೆದೋಗಿರೋದು. ಆಮೇಲೆ ನಾವು ಹೋಗ್ಬೇಕಾದ್ರೆ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ವಿ. ಬರೋಷ್ಟೊತ್ತಲ್ಲಿ ಡೋರ್ ಓಪನ್ ಆಗಿತ್ತು. ಏನಾಗಿದೆ ಅಂತ ನೋಡಿ, ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡಿ ನಾವು ಇನ್ಫಾರ್ಮ್ ಮಾಡಿ ಆಚೆಗೆ ಬಂದ್ಬಿಟ್ವಿ. ನಾವು ಮನೆ ಒಳಗಡೆ ಮತ್ತೆ ಹೋಗಿಲ್ಲ. ಮತ್ತು ಇಲ್ಲಿ ಎದುರುಗಡೆ ನಾರಾಯಣ ಸ್ವಾಮಿ ಅಂತ PC ಅವರಿದ್ದರು, ಅವ್ರು ರಿಟೈರ್ಡ್ PC ಅವರು. ಅವರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು ಪೊಲೀಸವರು. 9 ಗಂಟೆಗೆ ಬಂದು ಇನ್ನೊಂದು ಸಲ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಮೇ ಬಿ ಅವರು ಕ್ರೈಮ್ ಡಿಪಾರ್ಟ್ಮೆಂಟ್ ಹೋಗಿ ಬರ್ಬೋದು ಸರ್. ಇಲ್ಲ ಸರ್, ನಾರ್ಮಲ್ ಆಗೇ ಬಂದ್ವಿ ನಾವು. ಡೌಟ್ ಏನಿರಲಿಲ್ಲ, ಗೊತ್ತಿರಲಿಲ್ಲ ಸರ್ ನಮಗೆ ಆ ಥರ. ಇಲ್ಲಿ ನಾವು ಬಂದು 7 ವರ್ಷ ಆಯಿತು ನಾವು ಈ ಮನೆಗೆ ಬಂದು. ಒಂದಿನ ಯಾವತ್ತೂ ಏನೂ ಇರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮು ಸರ್. ಮನೆಯಲ್ಲಿ ನಾವು ನೋಡಿರೋ ಪ್ರಕಾರ ಮಗುದು 4 ಉಂಗುರ ಇತ್ತು, ಒಂದು ಜೊತೆ ವಾಲೆ ಇತ್ತು. ಅದು ಬಿಟ್ಟು ನಗದು ಕ್ಯಾಶ್ ಅಮೌಂಟ್ ಒಂದು ಹತ್ತತ್ರ 1.5 ಲಕ್ಷ ತನಕ ಕ್ಯಾಶ್ ಇತ್ತು. ಅದು ಎಲ್ಲ ಚೆಲ್ಲಾಪಿಲ್ಲಿ ಮಾಡಾಕಿದ್ದಾರೆ ಬೀರನ್ನ. ಇಷ್ಟು ತನಕ ಹೋಗಿದೆ ಸರ್. ಸರ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಟೆರೇಸ್ ಮೇಲೆ ಒಂದು ಗೇಟ್ ಇದೆ. ನಾವು ಹೋಗೋ ಇದರಲ್ಲಿ ಆ ಟೆರೇಸ್ ಚಿಲ್ಕ ಹಾಕಿದ್ದೀವಿ, ಬೀಗ ಹಾಕಿಲ್ಲ. ಮೇ ಬಿ ಅಲ್ಲಿಂದ ಏನಾದರೂ ಬಂದಿದ್ದಾರಾ ಅನ್ನೋದು ಒಂದು ಸಂಶಯ ಇದೆ ಸರ್. ಬಂದಿದ್ದಾರೆ ಅನಿಸುತ್ತೆ, ಯಾಕಂದರೆ ಈಗ ಗ್ರಿಲ್ಲಿಂದ ಇಲ್ಲಿಂದ ಹತ್ಕೊಂಡು ಬಂದಿದ್ದಾರೆ ಅನ್ನೋದೊಂದು ಸಂಶಯ ಇದೆ ನಮಗೆ. ಯಾಕಂದರೆ ಇತ್ತ ಕಡೆಯಿಂದ ಬರೋದಕ್ಕೆಲ್ಲ ಆಗಲ್ಲ, ಮೇಯ್ನ್ ರೋಡು. ಇತ್ತ ಕಡೆ ಕತ್ಲಿರೋದ್ರಿಂದ ಮೇ ಬಿ ಹಿಂಗೇನಾದರೂ ಬಂದಿರ್ಬೋದು ಅಂತ ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ರಿಟರ್ನ್ ರಿಕ್ವೆಸ್ಟ್ ನೆನ್ನೆ ಕೊಟ್ಟಿದ್ದೀವಿ ನಾವು ಆಲ್ರೆಡಿ. ನೆನ್ನೆ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. 9 ಗಂಟೆಗೆ ಮತ್ತೆ ಹೋಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಕರ್ಕೊಂಬರ್ಬೇಕು. ಅವರು ಹೇಳಿದ್ದಾರೆ ಡಾಗ್ ಸೆಟ್ ಎಲ್ಲ ಕರ್ಕೊಂಬರ್ತೀವಿ ಅಂತ, ಕ್ರೈಮ್ ಡಿಪಾರ್ಟ್ಮೆಂಟಿಂದ. ನನ್ನ ಹೆಸರು ಪ್ರಭಾಕರ್ ಅಂತ. ನಾನು ಬ್ಯಾಂಕ್ ಮ್ಯಾನೇಜರ್. ನನ್ನ ಹೆಸರಲ್ಲೇ ಇದೆ ಮನೆ. ಕಳ್ತನಗಳು ಜಾಸ್ತಿ ಆಗ್ತೈತೆ. ಮೊನ್ನೆ ಎಲ್ಲ ಅಲ್ಲಿ ಒಂದ್ಸರ ಕತ್ಕೊಂಡು ಹೋದ್ರು, ಕರೀತಾ ಇದ್ರು, ಯಾರು ಬರಲ್ಲ ಮನೆಯವರು. ಅವ್ರಿಗೂ ಏನೂ ಕೇಳಿಸೋದು ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರನ್ನ ಇಟ್ಟು ಬೀಟ್ ಪೊಲೀಸ್ ಅವ್ರನ್ನ ಹಾಕಿ, ಇಲ್ಲ ಒಂದೊಂದು CC ಕ್ಯಾಮ್ರಾ ಯಾವುದನ್ನ ಒಂದು ಮೂಲೆಯಲ್ಲಿ ಫಿಕ್ಸ್ ಮಾಡಿ, ಆ ಸೈಡ್ ಒಂದು ಈ ಸೈಡ್ ಒಂದು. ನಾವು ಅಷ್ಟು ಕೇಳ್ಕೊತೀವಿ. ಪಾಪ ಅವ್ರ ಮನೇಲಿ ಎಲ್ಲ ಕಳ್ತನ ಆಗೋಗ್ಬಿಟ್ಟಿದೆ. ನಮಗೆ ಯಾರು ಎದ್ದಿರ್ತಾರೆ ಸರ್ 2 ಗಂಟೆ ರಾತ್ರಿಯಲ್ಲಿ? ಯಾರಿಗೆ ಗೊತ್ತಿರ್ತೈತೆ? ಇದೊಂದು ಅನುಕೂಲ ಮಾಡಿಕೊಡಿ. ಕಳ್ತನಗಳಾಗ್ತಾ ಇದ್ದೇವೆ. ದೇವಸ್ಥಾನದವೆಲ್ಲ ಕುಂತ್ಕೊಂಡು ಪರಡಿ ನನ್ನ ಮಕ್ಕಳು ಕುಂತ್ಕೊಂಡು ಎಣ್ಣೆ ಹೊಡ್ಕೊಂಡು ಇರ್ತಾರೆ. ದಯವಿಟ್ಟು ಯಾರಮ್ಮ ಬೀಟ್ ಪೊಲೀಸ್ನವ್ರನ್ನ ಇಬ್ಬರನ್ನ ಹಾಕಿ ಕೆಡವ್ರೆ ಸ್ವಾಮಿ. ಇಲ್ಲೊಂದು ಮನೆ ಕಳ್ತನ ಆಗಿದೆ. 1.5 ಲಕ್ಷ 2 ಲಕ್ಷ ಇದೋಗಿದೆ. ದುಡ್ಡು ಒಡವೆ ಸೇರಿಸಿ 1.5 ಲಕ್ಷ 2 ಲಕ್ಷ ಆಗಿದೆ ಸ್ವಾಮಿ. ದಯವಿಟ್ಟು ಯಾರನ್ನ ಒಬ್ಬರನ್ನ ಬೀಟ್ ಪೊಲೀಸ್ನವ್ರನ್ನ ಹಾಕಿ ಸ್ವಾಮಿ. ಇಲ್ಲ ಸರ್, ಯಾರು ಓಡಾಡ್ತಾನೆ ಇರ್ತಾರೆ, ಯಾರು ಅನ್ನೋದು ಗೊತ್ತಾಗಲ್ಲ ಸರ್. ಇಲ್ಲಿ ಓಡಾಡ್ತಾನೆ ಇರ್ತಾರೆ ಪಾಪ. ಅವಾಗ ಡ್ಯೂಟಿಗೆ ಹೋಗಿ ಬರೋರು ಅವರು ಇವರು, ಯಾರ ಮೇಲೆ ಅನುಮಾನ ಬೀಳ್ತೀರಾ? ಗೊತ್ತಾಗಲಿಲ್ಲ ಸರ್. ನಾವು ಆ ಮೂಲೆಗೆ ಮಲಗೋದು ಮನೆ ಹಿಂದೆ. ಈ ಮನೆಯಿಂದ ಅಂದರೆ ಯಾವ ಬಗಲಿಲ್ಲ ಸರ್. ರಾತ್ರಿ ಯಾವ ಹೆಚ್ಚಾಗಿ ಬಗಲಿಲ್ಲ. ಒಂದೊಂದು ಸರಿ ಬರ್ತವೆ, ಒಂದೊಂದು ಸರಿ ಊಟ ಹಾಕಿದಾಗ ಬರ್ತವೆ. ಆಗದಿದ್ದಾಗ ಎಲ್ಲೋಗ್ತವೋ ಗೊತ್ತಿಲ್ಲ ಸರ್.
ನಮಗೂ ಬೆಳಗ್ಗೆ ಇವರೆಲ್ಲ ಹೇಳಿದ್ಮೇಲೆ ಇವ್ರು ಬಾಗಿಲು ತೆಗೆದ್ಮೇಲೆ 500 ಬಾಗಿಲು ತೆಗೆದ್ಮೇಲೆ ನಮಗೆ ಗೊತ್ತಾಗಿದ್ದು. ನಮ್ಮ ಹೆಸರು ಚಂದ್ರಶೇಖರ್ ಶಾಸ್ತ್ರಿ ಅಂತ.